ಅಪ್ಪ ದೇವ್ರಿ, ಕುಶಲ್ ಯೂಟ್ಯೂಬ್ ಚಾನಲ್ಗೆ ಒಳ್ಳೆ ಸಬ್ಸ್ಕ್ರೈಬ್ ಆಗ್ಲಪ್ಪ ಈ ವಿಡಿಯೋ ನೋಡಿದ್ಮೇಲೆ. ಓಕೆ ಗೈಸ್, ಇದೇನು ಅಂತ ನೋಡ್ತಾ ಇದ್ದೀರಾ? ಇದೇನು ಅಂತ ನನಗೂ ಗೊತ್ತಿಲ್ಲ, ಈ ಊರವ್ರನ್ನೇ ಕೇಳೋಣ. ಇದು ಲೆಕ್ಕೆ ಸೊಪ್ಪು ಅಂತ ಹೇಳ್ಬಿಟ್ಟು, ಈ ಲೆಕ್ಕೆ ಸೊಪ್ಪನ್ನ ಪೂಜೆ ಮಾಡೋ ಮುಖಾಂತರ ನಮ್ಮ ಹಬ್ಬ ಶುರು ಆಗೋದು. ನರಕ ಚತುರ್ಥಿ ದಿನ ಈ ಪೂಜೆ ಮಾಡಿದ್ಮೇಲೆ ನಾವು ಬೆಟ್ಟ ಹತ್ತೋದೆಲ್ಲ ಶುರು ಆಗುತ್ತೆ. ಓ ಹೌದಾ, ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಕಣೋ. ಓಕೆ, ಫೈನಲಿ ಎಲ್ಲರೂ ಇವಾಗ ರೆಡಿ ಆಗಿಬಿಟ್ಟು ಈ ಚಳಿಲಿ ಎಲ್ಲರೂ ಗಾಡೀಲಿ ರೈಡ್ ಮಾಡಿಕೊಂಡು ಪೆಟ್ರೋಲ್ ಬಂಕಲ್ಲಿ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಾಗೆ ಜರ್ನಿ ನಮ್ಮಲ್ಲಿ, ಯಾಕಂದರೆ ಬೆಟ್ಟದ ಹತ್ರ ನಿಮಗೆ 18 ಕಿಲೋಮೀಟರ್ಸ್ ಇರುತ್ತೆ ನಮ್ಮ ಊರಿಂದ. ಅದಕ್ಕೋಸ್ಕರ ಊರಿಗೆ ಹಾಗೆ ಹೋಗ್ಬೇಕಾದ್ರೆ ನಮ್ಮ ಊರು ಚಂದನ ನೋಡಿಕೊಂಡು ಹಾಗೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋಷ್ಟು ಖುಷಿ ಎಲ್ಲೂ ಸಿಗಲ್ಲ. ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಜೊತೆನೇ ಎಲ್ಲರ ಜೊತೆ ಈ ಸತಿ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದೀವಿ. ಆಲ್ಮೋಸ್ಟ್ ಇವಾಗ ನಮ್ಮ ಫ್ಯಾಮಿಲಿಗಳು ನೋಡೋಣ ಬನ್ನಿ. ಇವರೆಲ್ಲ ಗೊತ್ತಲ್ಲ, ನಮ್ಮ ಫ್ಯಾಮಿಲಿ ಟೀಮ್ಸೇ ಗೊತ್ತಲ್ಲ ನಿಮಗೆ. ಇವಾಗ ಏನಾಯಿತು ಅಂದರೆ ನಾವು ವೆಯ್ಟಿಂಗ್ ಮಾಡ್ತಾಯಿದ್ವಿ. ಯಾರಿಗೆ ಅಂದರೆ ನಮ್ಮ ಅಕ್ಕ ರೆಡಿ ಆಗಿಬಿಟ್ಟು ಬರೋದಕ್ಕೆ ತುಂಬ ಲೇಟ್ ಮಾಡ್ತಾಯಿದ್ದಾರೆ. ಇಷ್ಟೊತ್ತಿಗೆ ನಾವು ಬೆಟ್ಟದ ಹತ್ರ ಇರಬೇಕಾಗಿತ್ತು, ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಇಷ್ಟೊತ್ತು ಆದರೂ ಬಂದಿಲ್ಲ. ಫೈನಲಿ ನಮ್ಮ ಅಕ್ಕ ಮಾತ್ರ ಖಂಡಿತ 1.5 ಅವರ್ ಆದ್ಮೇಲೆ ಖಂಡಿತ ಇವಾಗ ರೀಚ್ ಆಗಿದ್ದಾರೆ ಲೊಕೇಶನ್ಗೆ. ಇವಾಗ ಇಲ್ಲಿಂದ ಎಲ್ಲ ಹೋಗ್ಬೇಕು. ಅವ್ರು ಏನಂತ ಕೇಳಿಸ್ಕೊಳ್ಳೋಣ. ನೀವು ಓಡೋದು ಲೇಟ್ ಮಾಡಿದ್ದೀರಾ, ಲೇಟು. ಓಕೆ ಸರಿ, ಅವರಿಗೆ ಮಾತು ಕೊಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಎಲ್ಲರೂ ಹಂಗೆ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮತ್ತೆ ಇವಾಗ ಬೆಟ್ಟದ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ ಇವಾಗ ನಮ್ಮೂರ್ ನೇಚರ್ ನೋಡ್ರಿ, ಏನ್ ಸಕ್ಕತ್ ಗೊತ್ತಾ. ಹಾಗೆ ಒಂದ್ ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡಿ. ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ. ನೋಡಿದ್ ಸಾಕು, ಇಲ್ಲಿ ನೋಡಿ ಅದೇ ಬೆಟ್ಟ ತುದಿಗೆ ನಾವು ಹೋಗ್ತಿರೋದು. ಇವಾಗ ಕೆಳಗಡೆಯಿಂದ ನೋಡಿ ಈ ರೇಂಜಿಗೆ ಶಾಕ್ ಆದ್ರೆ ಹೇಗೆ, ಬನ್ನಿ ಟಾಪಿಗೆ ಕರ್ಕೊಂಡು ಹೋಗ್ಬಿಟ್ಟು ವ್ಯೂ ತೋರಿಸ್ತೀನಿ ಹೇಗಿರುತ್ತೆ ಗೊತ್ತಾ. ಅದಕ್ಕಿಂತ ಮುಂಚೆ ಗಾಡಿ ಪಾರ್ಕಿಂಗ್ ಮಾಡಬೇಕಾಗಿತ್ತು. ಗಾಡಿ ಪಾರ್ಕಿಂಗ್ ಮಾಡಬೇಕಾದ್ರೆ ಅಲ್ಲಿ ನಿಮ್ಗೆ ಒಂದು ಗಾಡಿ ಕಾಣಿಸ್ತಾ ಇರ್ಬೋದು, ನಮ್ಮ ಅಣ್ಣ ಗಾಡಿ ಕಚ್ಕೊಂಡಿದೆ ಅಂದರೆ ಯೋಚನೆ ಮಾಡಿ ಎಷ್ಟು ರೇಂಜಿಗೆ ಮಳೆ ಬಂದಿದೆ ಅಂತ. ಇಷ್ಟು ರೇಂಜಿಗೆ ಮಳೆ ಬಂದರೂ ನಾವು ಆ ಬೆಟ್ಟ ಹತ್ತೋದಂತೂ ನಿಲ್ಲಿಸೇ ಇಲ್ಲ. ಎಲ್ಲರೂ ತುಂಬ ಎಂಜಾಯ್ ಮಾಡಿಕೊಂಡು ಆ ಬೆಟ್ಟ ತುದಿಗೆ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ ಅಲ್ಲಿಂದ ವ್ಯೂ ಪಾಯಿಂಟ್ ಹೇಗಿರುತ್ತೆ ಅಂತ. ಈ ಬೆಟ್ಟದ ವಿಶೇಷ ಏನು ಅಂದರೆ ವರ್ಷಕ್ಕೆ ಒಂದೇ ಸತಿ ಓಪನ್ ಆಗೋದು, ದೀಪಾವಳಿಲಿ ಮಾತ್ರ, ಅವತ್ತಿನ ಮಾತ್ರ ಓಪನ್ ಆಗುತ್ತೆ. ಅದಕ್ಕೋಸ್ಕರ ಜನ ಎಲ್ಲರೂ ಕಾಯ್ಕೊಂಡು ಬೆಟ್ಟ ಓಪನ್ ಆದಮೇಲೆ ಹಾಗಾದರೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹತ್ತೋದಕ್ಕೆ ಏನು ತುಂಬ ಗ್ರಿಪ್ಸ್ ಏನೂ ಇರಲ್ಲ, ಈ ಥರನೇ ಬೈ ವಾಕಲ್ಲೇ ಹೋಗಬೇಕು ನಾವು. ಫುಲ್ ಬೆಟ್ಟ, ಫುಲ್ ವಾಕು, ಮಸ್ತು ಮಜಾ ಇರುತ್ತೆ. ಆಕ್ರಿ ನಮಸ್ಕಾರ ಬಂತು ದೇವಸ್ಥಾನ ಆರ್ಚು, ಇಲ್ಲಿಂದಾನೇ ಸ್ಟಾರ್ಟ್ ರೀ ಪಾದಯಾತ್ರೆ. ಹೇಗಿರೋದು ಗೊತ್ತಾ ಮಜಾ, ನೋಡಿ ಎಂಜಾಯ್ ಮಾಡಿ. ಹಾಗೆ ನೋಡ್ತಾನೆ ಇರಿ, ಎಲ್ಲಾನು ಮಾತಲ್ಲಿ ಹೇಳೋಕ್ಕಾಗಲ್ಲ, ಅವ್ರ ಹತ್ರನೂ ಮಾತಾಡ್ಸೋಣ, ಎಂಜಾಯ್ ತೊಗೊಳ್ಳೋಣ, ಎಂಟರ್ಟೈನ್ಮೆಂಟ್ ತೊಗೊಳ್ಳೋಣ. ಯಾಕಂದರೆ ಜರ್ನಿ ಅಂತೂ ತುಂಬ ದೊಡ್ಡದಾಗಿದೆ. ನಿನಗಮ್ಮ ತಲೆ ಕೆಡ್ಸ್ಕೊಂಬಿಡಿ, ಅವಳು ಮಾತಾಡೋದೇ ಹಾಗೆ ಅಡ್ಜಸ್ಟ್ ಮಾಡ್ಕೊಬೇಕು. ಎಲ್ಲಾದ್ರೂ ನಿಮ್ಮ ಮನೆಯವರು ಇಲ್ಲಿ ನಮ್ಮ ಟೀಮಲ್ಲಿ ಹತ್ತುತ್ತಾ ಇರೋದು ಫಸ್ಟ್ ಟೈಮ್ ಹತ್ತುತ್ತಾ ಇರೋರು ಎಷ್ಟೋ ಜನ ಇದ್ದಾರೆ. ಹತ್ತುತ್ತಾ ಇನ್ನು ಬೆಟ್ಟನೇ ಸ್ಟಾರ್ಟ್ ಆಗಿಲ್ಲ, ಅಂದರೆ ಸ್ವಲ್ಪ ಸ್ಟಾರ್ಟ್ ಆಗಿರೋದಕ್ಕೆ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ ಎಲ್ಲರೂ. ಇಳಿತಾ ಇರೋರು ಜೋಶ್ಗಳು ನೋಡ್ತಾ ಇರ್ಬೋದು, ಯಾರ ರೇಂಜಿಗೆ ಜೋಶ್ ಇದೆ ಇಳಿಯೋರ್ದು ಅಂತ. ಹತ್ತೋರ್ಗೂ ಅದೇ ಥರ ಜೋಶ್ ಕೊಡಬೇಕಾಗಿರೋರು, ಅದಕ್ಕೋಸ್ಕರ ಇಳಿಯೋರು ತುಂಬ ಜೋಶ್ ಕೊಡ್ತಾ ಇರ್ತಾರೆ. ಫುಲ್ಲು ಎಂಟರ್ಟೈನ್ಮೆಂಟ್ ಇರುತ್ತೆ. ಆಮೇಲೆ ಸರಿ, ಅಲ್ಲಿ ನಿಮಗೆ ಸುಸ್ತಾಗಬಾರ್ದು ಅಂತ ಮಜ್ಜಿಗೆ ಮಾರ್ತಾ ಇರ್ತಾರೆ, ಆಮೇಲೆ ನಿಮಗೆ ಪಾನ್ಕ ಕೊಡ್ತಾ ಇರ್ತಾರೆ. ಎಲ್ಲ ಥರ ಫೆಸಿಲಿಟೀಸು ತುಂಬ ಚೆನ್ನಾಗಿರುತ್ತೆ. ಹೋಗಿ ಹತ್ತಿ ಬರೋಷ್ಟೊತ್ತಿಗೆ ಫುಲ್ ಸುಸ್ತಾಗಿರ್ತಾರೆ. ಇವಾಗ ನಮ್ಮ ಜೊತೆ ಆಲ್ಮೋಸ್ಟ್ ನೀವು ನೋಡಿದ್ದು ಅಬ್ಸರ್ವ್ ಮಾಡಿದಿರೋ ಇಲ್ವೋ ಅಂತ ಗೊತ್ತಿಲ್ಲ, 10 ಜನ ಇದ್ದಿದ್ದು. ನಾವು ಬೆಟ್ಟ ತುದಿ ಮುಟ್ಟೋಷ್ಟೊತ್ತಿಗೆ ನಾವು ಇಬ್ಬರೇ ಇದ್ದಿದ್ದು. ಆಲ್ಮೋಸ್ಟ್ ಎಲ್ಲರೂ ಫುಲ್ಲು ಸುಸ್ತಾಗ್ಬಿಟ್ಟಿದ್ರು. ನಾವು ಹತ್ತಿರೋ ದಾರಿನೇ ಬೇರೆ, ಎಲ್ಲರೂ ಒಂದು ಕಡೆ ಹತ್ತುತ್ತಿದ್ರೆ ನಾನು ನಮ್ಮ ತಮ್ಮ ಮಾತ್ರ ಬೇರೆ ಲೆವೆಲ್ ಹತ್ತಿದ್ದೀವಿ. ಫುಲ್ ಎಂಟರ್ಟೈನ್ಮೆಂಟ್ ಹತ್ತುತ್ತಾರೋ ಜೋಶಲ್ಲಿ ಅವನೇನೋ ಒಂದು ಮಾತು ಹೇಳಿದ್ದಾನೆ, ಕೇಳಿಸ್ಕೊಳ್ಳಿ. ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬನ್ನಿ. ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಬಿಟ್ಬಿಟ್ರೆ ಹೋಗ್ತೀವಿ. ಫುಲ್ ಬ್ಲಾಸ್ಟ್ ಆಗಿದ್ದೀನಿ. ಬರೀ ಹತ್ತಿರೋದು ನೋಡಿದ್ರೆ ಇನ್ನು ಅರ್ಧ ಬೆಟ್ಟನೂ ಹತ್ತಿಲ್ಲ ನಾವು. ಅಷ್ಟೊತ್ತಿಗೆ ಫುಲ್ ಸುಸ್ತಾಗಿದ್ದೀವಿ. ಜನ ಯಾರು ಕಾಣಿಸ್ತಿಲ್ಲ, ಯಾಕಂದರೆ ಜನ ಹೋಗ್ತಿರೋ ದಾರಿ ಫುಲ್ ಗೊಚ್ಚೆ ಆಗಿದೆ. ಹತ್ತಕ್ಕಾಗ್ತಲ್ಲ, ಇಳಿಯೋಕ್ಕಾಗ್ತಲ್ಲ, ಒಳ್ಳೆ ತೊಂದರೆ ಆಗಿದೆ ಅಂತ ನಾವು ಈ ಯಾವುದೋ ಗಿಡ ಸಂದಿಲಿ ಬಂದು ಸಿಹಾಕೊಂಡು ಒಳ್ಳೆ ಸುಸ್ತಾಗಿದ್ದೀವಿ. ಯಾಕಂದರೆ ಎಲ್ಲ ಗಿಡ ಒಳಗಡೆ ಇದ್ದಾರೆ, ಯಾರೂ ಕಾಣಿಸಲ್ಲ. ಸಿಕ್ಕಾಬಿಟ್ಟೆ ಸೆಕೆ ಆಗ್ತಿದೆ, ಯಾಕಂದರೆ ಬೆಳಗ್ಗೆ ಹತ್ಬಿಟ್ಟಿದ್ದೀನಿ. ಕೈ ರೀತಿ ನೋಡಿ
ಪ್ಯಾಂಟ್ ರೀತಿ ನೋಡಿ. ಇಷ್ಟಕ್ಕೆಲ್ಲ ಯೋಚನೆ ಮಾಡ್ಬಿಟ್ಟು ಅರ್ಧ ದಾರಿಗೆ ಬಿಡೋಕ್ಕಾಗಲ್ಲ ಅಂತ ದಾರಿ ಎಷ್ಟೇ ಕಷ್ಟ ಇದ್ರು ನುಗ್ತಾ ಇದ್ವಿ, ಹೋಗ್ತಾ ಇದ್ವಿ. ಅಲ್ಲಿ ನೋಡಿದ್ರೆ ಒಬ್ರು ಪೊಲೀಸರು ಏನು ಮಾಡ್ತಾಯಿದ್ರು ಅಂದರೆ ಒಂದು ಹಗ್ಗನ ಸೊಂಟು ಕಟ್ಕೊಂಡು ಅಷ್ಟು ಜನ ಓಡಾಡ್ತಿರೋ ಗ್ರಿಪ್ಪನ್ನ ಎಷ್ಟು ಟೈಟಾಗಿ ಹ್ಯಾಂಡ್ಲು ಮಾಡ್ತಾಯಿದ್ರು ಅಂದರೆ ಆ್ಯಡ್ಸ್ ಆಫ್ ಹೇಳಲೇಬೇಕು. ಅಂಥ ಒಂದು ಒಳ್ಳೆ ಪೊಲೀಸ್ ಮ್ಯಾನ್ಗೆ ಆ್ಯಡ್ಸ್ ಆಫ್ ಹೇಳಲೇಬೇಕು. ಹಾಗೆ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಎಷ್ಟು ಜನ ಅವ್ರಿಗೆ ಥ್ಯಾಂಕ್ಸ್ ಹೇಳಿರೋದು ಆಗಲಿ, ಸೆಲ್ಫಿ ತೊಗೊಂಡಿರೋದಾಗಲಿ ಎಲ್ಲನೂ ಖುಷಿ ಆಗುತ್ತೆ. ಅವ್ರು ಹಾಕಿರೋ ನೋಡಿ ಅಲ್ಲಿ ಅಬ್ಸರ್ವ್ ಮಾಡಿ ನೀವು ಬೇಕಾದರೆ ನೀವು ಅವರು ಸೊಂಟಕ್ಕೆ ಕಟ್ಕೊಂಡಿರೋ ದಾರ ಅಷ್ಟೇ, ಅದು ಮೇಲಕ್ಕೆ ಎಲ್ಲೋ ಒಂದು ಕಡೆ ಯಾವುದೋ ಮರಕ್ಕೆ ಕಟ್ಟಿರ್ತಾರೆ, ಕಟ್ಟಿ ಎಳ್ಕೊಂಡು ಸೊಂಟದಲ್ಲಿ ಟೈಟಾಗಿ ಇಟ್ಕೊಂಡಿರ್ತಾರೆ ಅಷ್ಟೇ. ಅವರು ಗ್ರಿಪ್ಪಾಗಿ ನಿಲ್ಲಬೇಕು, ಅಲ್ಲಿ ಜನ ಹತ್ತುತ್ತಾ ಇರೋರು ಗ್ರಿಪ್ಪಾಗೆ ಹೋಗಬೇಕು, ಬೇರೆ ಆಪ್ಷನ್ಸ್ ಇಲ್ಲ. ಆಮೇಲೆ ಅಲ್ಲಿರೋರ ಹತ್ರನೂ ಖುಷಿಗೆ ಮಾತಾಡ್ತಾ ಇದ್ದಾರೆ ಅವ್ರು, ಯಾಕಂದರೆ ಅವ್ರಿಗೂ ಟೈಮ್ ಪಾಸ್ ಆಗಬೇಕಲ್ಲ. ಯಾಕಂದರೆ ಮೋರ್ ದೆನ್ 12 hours ನಿಂತಿರ್ತಾರೆ ಆ ಥರ. ಎಕ್ಸಾಂಪಲ್ ಇವಾಗ ಬೆಳಗ್ಗೆ ಒಬ್ಬರು ನಿಂತಿದ್ರೆ ಸಂಜೆ ಒಬ್ಬರು ನಿಂತಿರೋದು ಆ ಥರ. ಅಲ್ಲಿರೋರು ಎಲ್ಲರಿಗೂ ಅವ್ರು ಹೇಳ್ತಾ ಇದ್ದಿದ್ದು ಹುಷಾರಾಗಿ ಹೋಗಿ ಅಷ್ಟು ಬಿಟ್ಟರೆ ಏನೂ ಹೇಳಿಲ್ಲ. ಅವರು ಆಮೇಲೆ ಕೇಳಿದಾಗ ನೀವು ನೋಡಿದ್ರು ದೇವರು ಅಂದರೆ ನಾವು ಬೆಳಗ್ಗೆಯಿಂದ 4 ಸತಿ ಮೇಲ್ಗಡೆ ಹೋಗಿದ್ದೀವಿ ಅಂತಲೂ ಹೇಳಿದ್ರು. ಎಷ್ಟು ಕಷ್ಟ ಇದೆ ಇವಾಗ ಹತ್ತುತ್ತರ ಸಿಚುವೇಷನಲ್ಲಿ ಅವ್ರ ಸಪೋರ್ಟ್ ಇಲ್ಲ ಅಂದರೆ ಒಬ್ಬರು ಮೇಲೆ ಹತ್ತಕ್ಕಾಗಲ್ಲ. ಆ ಥರ ಕಷ್ಟ ಇರೋ ಸಿಚುವೇಷನಲ್ಲಿ ಅವ್ರು ನಿಂತ್ಕೊಂಡಿದ್ದಾರೆ. ಎಲ್ಲರೂ ಆ ಹಗ್ಗದ ಮೇಲೆ ನಂಬಿಕೆ ಇಟ್ಟಿರೋದು, ಆ ಹಗ್ಗನೂ ಅಷ್ಟೇ ಅವ್ರು ಅಷ್ಟೇ ಗಟ್ಟಿಗೆ ಹಿಡ್ತಿದ್ದಾರೆ. ಇದನ್ನೆಲ್ಲ ಮಾಡಬೇಕು ಅಂದರೆ ಆ ದೇವಿ ಶಕ್ತಿ ಇರಲೇಬೇಕು. ಜನ ಓಡಾಡಿ ಆ ಜಾಗ ಫುಲ್ ಅಧ್ವಾನ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಮತ್ತು ನಮ್ಮ ತಮ್ಮ ನೆನಪಿರಲಿ, ನಾವು ಲಾಕ್ ಸ್ಟಾರ್ಟ್ ಮಾಡಬೇಕಾದ್ರೆ ಜನ ಇದ್ದಿದ್ದು 10 ಜನ, ಇವಾಗ ನಾವು ಇಬ್ಬರೇ ಇರೋದು. ಇನ್ನು 8 ಜನ ಹಿಂದ್ಗಡೆನೇ ಉಳ್ಕೊಂಡಿದ್ದಾರೆ. ಯಾಕಂದರೆ ಹತ್ತಕ್ಕಾಗಲ್ಲ, ಹೋಗೋಕ್ಕಾಗಲ್ಲ, ತುಂಬ ಕಷ್ಟ ಇರುತ್ತೆ, ತುಂಬ ಎಫರ್ಟ್ ಹಾಕ್ಕೊಂಡು ಮೇಲ್ಗಡೆ ಬರ್ತಾ ಇರ್ತಾರೆ. ಆಲ್ಮೋಸ್ಟ್ ಇವು ನಮ್ಮ ಟೀಮ್ ಹೋಗಿರೋ 10 ಜನನೂ ದರ್ಶನ ಮಾಡಿದ್ದೀವಿ. ಎಲ್ಲರೂ ಖುಷಿಯಿಂದ ದರ್ಶನ ಮಾಡಿಕೊಂಡು ಪೀಸಾಗೆ ನೆಮ್ಮದಿಯಾಗಿ ಕೆಳಗಡೆ ಇಳಿದಿದ್ವಿ. ಹೋಗ್ತಿದೆ ನೋಡಿ, ಸಖತ್ತಾಗಿ ಹೆಲ್ಪ್ ಮಾಡ್ಬೇಕು, ಎಲ್ಲರಿಗೂ ಹೆಲ್ಪ್ ಮಾಡ್ತೀವಿ. ಅರ್ಕೆ ಮಾಡ್ಕೊಂಡಿದ್ರೆ ಏನಾರು ಅರ್ಕೆ ಮಾಡ್ಕೊಂಡಿದ್ರೆ ಈ ಥರ ಕಡ್ಡಿಗಳನ್ನ ಎತ್ಕೊಂಡೋಗಿ ಬೆಟ್ಟದ ಮೇಲ್ಗಡೆ ಕಡ್ಡಿ ಹಾಕೋ ಜಾಗ ಇರುತ್ತೆ, ಕಡ್ಡಿ ಹಾಕಿದ್ರೆ ಹೇಳ್ಕೊಂಡ್ರು ಅರ್ಕೆ ಆಗುತ್ತೆ ಅಂತ ಒಂದು ನಂಬಿಕೆ. ಇದು ಚಿಕ್ಕದು, ಇನ್ನು ದೊಡ್ಡದು ದಪ್ಪದೆಲ್ಲ ಎತ್ಕೊಂಡ್ಬರ್ತಾರೆ. ಬೆಟ್ಟ ಕೆಳಗಡೆ ಹತ್ತಬೇಕಾದ್ರೆ ಹೆಂಗೋ ಇವನೊಂದು ದಾರಿ ಹೋಗ್ತಿದೆ, ನಾನೊಂದು ದಾರಿಲಿ ಹೋಗೋಣ ಅಂತ ಹೆಂಗೋ ಹತ್ಬಿಡ್ತೀವಿ. ಕೊನೆ ದಾರಿ ಇದೊಂದೇ ದಾರಿ ಇರೋದು. ಎಷ್ಟೇ ಲಕ್ಷ ಜನ ಬಂದರೂ ಈ ಲೈನಲ್ಲಿ ನಿಂತ್ಕೊಳ್ಳೇಬೇಕು. ಅಲ್ಲಿ ಫುಲ್ ತಳ್ಳಾಟ, ನೂಗಾಟ ಎಲ್ಲ ಥರ ಇರುತ್ತೆ. ಆದರೆ ಒಬ್ರಿಗೂ ಒಂದೇ ಒಂದು ಚೂರಿಗೂ ನೋವಾಗಲ್ಲ, ಏಟಾಗಲ್ಲ, ನಿಯತ್ತಾಗೆ ಬೆಟ್ಟ ಹತ್ತಿದ್ರೆ ಮಾತ್ರ. ಮೇಲ್ಗಡೆಯಿಂದ ವ್ಯೂ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೀವು ಇಲ್ಲಿ ಹೋಗ್ತಿರೋ ಲೈನ್ ಕೂಡ ನೋಡಿ ತುಂಬ ಎಂಜಾಯ್ ಆಗಿರುತ್ತೆ. ನಾನೇ ಮಾತಾಡ್ತಿದ್ರೆ ನೀವು ಅದನ್ನ ಫೀಲ್ ಮಾಡೋಕ್ಕಾಗಲ್ಲ, ನೀವು ಅದನ್ನ ಫೀಲ್ ಮಾಡ್ಕೊಂಬನ್ನಿ. ನಾನು ಹಂಗೆ ಸುಮ್ಮನೆ ಸ್ವಲ್ಪ ಹಾಗೆ ಮೇಲ್ಗಡೆ ಹೋಗೋವರೆಗೂ ಒಂದು ಒಳ್ಳೆ ಟ್ಯೂನ್ ಹಾಕಿರ್ತೀನಿ. ಇಲ್ಲೊಬ್ರನ್ನ ನೋಡಿ, ನಮ್ಮ ಚಿಕ್ಕಮಗಳೂರಲ್ಲೂ ಅಷ್ಟೇ ನೇಪಾಳಿಂದ ಬಂದಿದ್ದಾರಂತೆ ಬೆಟ್ಟ ಹತ್ತಿ ಆ ದೇವತೆನ ನೋಡೋದಕ್ಕೋಸ್ಕರ. ನೇಪಾಳಿಂದ ಬಂದಿದ್ದಾರೆ ಅಂತ ಹೇಳಿದ್ರು. ನೇಪಾಳಿಂದ ಡೈರೆಕ್ಟಾಗಿ ಇಲ್ಲಿ ಟ್ರಾವೆಲ್ ಮಾಡ್ಕೊಂಡು ದೇವ್ರನ್ನೇ ನೋಡಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ, ಇಲ್ಲಾಂದ್ರೆ ಇಲ್ಲಿ ಚಿಕ್ಕಮಗಳೂರಲ್ಲಿ ಕೆಲಸ ಮಾಡೋರು ಬಂದು ನೀವು ಇಲ್ಲಿ ದೇವ್ರು ನೋಡ್ತಾ ಇದ್ದೀರಾ ಅಂತಲೂ ಗೊತ್ತಿಲ್ಲ. ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ನಾನು ಆಗಲೇ ಹೇಳಿದೆ ಕೆಳಗಡೆಯಿಂದ ಅರ್ಕೆ ಮಾಡಿರೋರು ಸೌದೆಗಳ್ನ ತರ್ತಾರೆ ಅಂತ. ತಂದ್ಬಿಟ್ಟು ಇದೇ ಜಾಗದಲ್ಲಿ ಹಾಕೋದು, ಇದೇ ಜಾಗದಲ್ಲಿ ಹಾಕಿ ಅವರು ಇವಾಗ ಎಲ್ಲ ಪೂಜೆಗಳು ಏನೇನಿದೆ ಎಲ್ಲ ಮುಗಿಸಾದ್ಮೇಲೆ ಇದನ್ನ ಹಚ್ಚುತ್ತಾರೆ. ಹಚ್ಚಿದಾಗ ಇಡೀ ಊರಿಗೆ ಕಾಣುತ್ತೆ. ಅವಾಗ ನಾವು ಅದನ್ನ ಪೂಜೆ ಮಾಡಿ ದೀಪಾವಳಿನ ತುಂಬ ಎಂಜಾಯ್ ಮಾಡೋದು ಅವಾಗಲೇ. ತುಂಬ ರಶ್ ಇರೋದಕ್ಕೋಸ್ಕರ ಅಲ್ಲಿ ಮೇಂಟೈನ್ ಮಾಡೋರು ಪಾಪ ತುಂಬ ಎಫರ್ಟ್ ಹಾಕಿ ಮುಂದೆ ಬನ್ನಿ ಅಂತ ಹೇಳ್ತಾನೆ ಇದ್ರು. ಆದರೆ ಜನ ಯಾವುದೇ ಕಾರಣಕ್ಕೂ ಮುಂದೆ ಹೋಗ್ತಾ ಇರಲಿಲ್ಲ. ಯಾಕಂದರೆ ದೇವತೆನ ಅಷ್ಟು ಕಣ್ಣು ತುಂಬ ನೋಡ್ತಾ ಇದ್ರು. ನಾನು ನಿಮಗೆ ತೋರಿಸ್ಬೇಕು ಅಂತ ಟ್ರೈ ಮಾಡಿದ್ದೀನಿ, ಅಂದ್ಕೊಂಡಿದ್ದೀನಿ. ಕಾಣಿಸಿರೋಷ್ಟು ನೋಡಿ ಇಷ್ಟಪಟ್ಟು ನೋಡೋದಕ್ಕೆ ಹತ್ತಿರೋ ದೇವತೆನ ಕೊನೆಗೂ ನೋಡಿಬಿಟ್ಟೆ. ನಿಮಗೂ ತೋರಿಸ್ತಾ ಇದ್ದೀನಿ, ನೋಡಿ, ಕೈ ಮುಕ್ಕೊಳ್ಳಿ, ಎಂಜಾಯ್ ಮಾಡಿ. ಅಲ್ಲಿ ಜನ ಫಸ್ಟೇ ಮೂವ್ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಅಲ್ಲಿ ನಿಂತ್ಕೊಂಡು ವೀಡಿಯೋಗ್ರಫೀಸ್ ಮಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು ಅಂತ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿಕೊಂಡು ನಾನು ದೇವ್ರನ್ನ ಕಣ್ ತುಂಬ ನೋಡಿಕೊಂಡು ಇವಾಗ ನಾನು ಕೆಳಗಡೆ ಇಳಿಯೋ ಟೈಮ್ ಬಂದಿದೆ. ಈ ಸೌದೆ ಏನು ನೋಡ್ತಾ ಇದ್ದೀರಾ ಹೇಳಿದ್ನಲ್ಲ ಆಗಲೇ, ಅರ್ಕೆ ಮಾಡ್ಕೊಂಡಿರೋರು ತಂದಿಲ್ಲ ಹಾಕ್ತಾರೆ ನೋಡಿ. ಜನ ನೋಡಿ ನೀವು ಶಾಕ್ ಆಗಲೇಬೇಕು, ಎಷ್ಟು ಜನ ಬಂದಿದ್ರು ಅಂದರೆ ತುಂಬ ಜನ ಬಂದಿದ್ರು. ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ನಮಗೆ ಈ ಸತಿ ಬೆಳಗ್ಗೆ ಹತ್ತಕ್ಕೆ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಆರಾಮಾಗಿ ಹತ್ತಿ ಆರಾಮಾಗಿ ಇಳಿದಿದ್ದಾರೆ. ವರ್ಷನೂ ನೈಟ್ ಹತ್ತೋದಕ್ಕೆ ಬಿಡೋರು, ಈ ವರ್ಷ ಮಾತ್ರ ಬೆಳಗ್ಗೆ ಹತ್ತಕ್ಕೆ ಬಿಟ್ಟಿದ್ದಾರೆ.
ನೋಡ್ತಾ ಇರ್ಬೋದು. ಇವಾಗ ನಮ್ಮ ಫ್ಯಾಮಿಲಿಗೋಸ್ಕರ ನಾನು ಆಲ್ಮೋಸ್ಟ್ 2 ಅವರ್ ವೆಯ್ಟ್ ಮಾಡಿದ್ದೀನಿ. ಆಮೇಲೆ 2 ಅವರ್ ಆದಮೇಲೆ ನಾನಿರೋ ಲೊಕೇಶನ್, ಹಂಗಂದ್ರೆ ನಾನೊಂದು ಲೊಕೇಶನ್ ಕೊಟ್ಟಿದ್ದೆ, ಆ ಲೊಕೇಶನ್ ಬರೋವರೆಗೂ ಎಲ್ಲರನ್ನೂ ಕಾಯ್ಕೊಂಡು ಹಾಗೆ ವೆಯ್ಟ್ ಮಾಡ್ಕೊಂಡು ಆ ಕಡೆ ಈ ಕಡೆ ನೋಡ್ಬೇಕಾದ್ರೆ ಒಂದು ಒಳ್ಳೆ ದೃಶ್ಯ ನೋಡಿದ್ರೆ ಅದು ನಿಮ್ಮನಿಗೂ ತೋರಿಸ್ತಿದ್ದೀನಿ, ನೋಡ್ಕೊಂಬನ್ನಿ. ಇಲ್ಲೊಬ್ರು ನೋಡ್ಬೋದು, ಡಿ ಬಾಸ್ ಪಕ್ಕ ಅಭಿಮಾನಿ ಅಂತ ಪ್ರೂಫ್ ಮಾಡ್ಕೊಂಡ್ಬಿಟ್ರು. ಫೈನಲಿ ಅವ್ರು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಂಬನ್ನಿ ನೀವೇ. ಅಣ್ಣ 2 ಮಾತು. ಏನಿಲ್ಲ, ಆಚೆ ಬರ್ಲಿ ಅಂತ ಪ್ರಾರ್ಥನೆಗೆ. ಓಕೆ, ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕ ನೋಡಿ ಹೇಗೆ ಎಷ್ಟು ಖುಷಿಯಿಂದ ಇಳಿತಾ ಇದ್ದಾರೆ. ಇಳಿಯೋಕ್ಕಾಗ್ತಾ ಇಲ್ಲ ಜನಕ್ಕೆ, ಅಷ್ಟು ಕಷ್ಟ ಆಗಿತ್ತು ಈ ಸತಿ ಮಳೆ ಬಂದು. ಆದರೂ ಫೈನ್, ಎಲ್ಲ ಇಳಿದಿದ್ದೀವಿ. ಈಗ ಅವ್ರ ಮುಖದಲ್ಲಿ ಮಂದಹಾಸ ನೋಡಿ. ಹೇಗೋ ಆಗೋ ಮುಗಿಸ್ಕೊಂಡು ಎಲ್ಲ ಕೆಳಗಡೆ ಬಂದು ಏನು ಅಂದರೆ ನಾನು ಆವಾಗಲೇ ನೀಟಿಗೆ ಜನ ಜೊತೆ ಹೋಗಿಲ್ವಲ್ಲ, ಈ ಆರ್ಚ್ ನನಗೆ ಇಳಿಬೇಕಾದ್ರೆ ಸಿಕ್ತು, ಯಾಕಂದರೆ ಹತ್ಬೇಕಾದ್ರೆ ಸಿಕ್ಕಿಲ್ಲ, ಯಾಕಂದರೆ ನಾವು ಹೋಗಿದ್ದು ಅಡ್ಡದಾರಿಲಿ. ಸೊ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಮೇಲೆ ಫುಲ್ ಟಯರ್ಡ್ ಆಗಿದ್ವಲ್ಲ, ವೀಡಿಯೋಸು ತುಂಬ ಮಾಡೋದಕ್ಕಾಗಿಲ್ಲ. ಇಲ್ಲಿಂದ ಡೈರೆಕ್ಟಾಗಿ ನಾನು ಆಲ್ಮೋಸ್ಟ್ ಕೆಳಗಡೆ ಹೋಗ್ಬೇಕಾದ್ರೆ ಸಿಗುತ್ತೆ. ಹೋಗ್ಬೇಕಾದ್ರೆ ಒಂದು ಒಳ್ಳೊಳ್ಳೆ ಕೋತಿಗಳು ನೋಡಿಕೊಂಡು ಅದು ಕ್ಯೂಟಾಗಿ ಏನೋ ತಿಂತಿರೋದೆಲ್ಲ ವೀಡಿಯೋ ಶೂಟ್ ತೊಗೊಂಡಿದ್ದೀನಿ, ಬೋರಿಂಗ್ ಆಗಬಾರ್ದು ಅನ್ನೋದಕ್ಕೋಸ್ಕರ. ಫಸ್ಟ್ ಟೈಮ್ ಏನೋ ಲಾಗ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಟ್ರೈ ಮಾಡಿದ್ದೀನಿ, ಚೆನ್ನಾಗಿದ್ರೆ ನೀವೇನು ಮಾಡಬೇಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಮುಂದಿನ ಸತಿ ದೀಪಾವಳಿಗೆ ಇನ್ನೂ ಜನ ತುಂಬ್ಕೊತೀನಿ ಅಂದ್ಕೊಂಡಿದ್ದೀನಿ. ಇದು ನನ್ನ ಕಡೆಯಿಂದ ಒಂದು ಚಿಕ್ಕ ಇನ್ಫಾರ್ಮೇಷನ್ಸ್. ಬರಬೇಕಾದ್ರೆ ಜೋಪಾನಾಗಿ ಬನ್ನಿ. ತುಂಬಾ ಕಷ್ಟ ಇದೆ ಹತ್ತದು. ಮುಂದಿನ ವರ್ಷ ಹತ್ಬೇಕಂದ್ರೆ ಯಾರು ಹತ್ತಕ್ಕೆ ಹೋಗ್ಬೇಕು. ಏನೋ ಚಿಕ್ಕ ಹುಡುಗಿ ಹೇಳಿದ್ಲು ಅಂತ ಬೇಜಾರಾಗ್ಬೇಡಿ, ಖಂಡಿತ ಮುಂದಿನ ವರ್ಷ ಎಲ್ಲರೂ ಹತ್ತಿ ಗ್ರ್ಯಾಂಡಾಗಿ ಎಂಜಾಯ್ ಮಾಡೋಣ, ಇನ್ನೂ ಮಸ್ತಾಗಿ ಎಂಜಾಯ್ ಮಾಡೋಣ. ಆ ತುದಿಲಿದ್ವಿ, ಅಷ್ಟು ಬೇಗ ಕೆಳಗಡೆ ಇಳಿದಿದ್ವಿ. ಇದು ಕೆಳಗಡೆ ಇರೋ ದೇವಸ್ಥಾನ ಮುಗಿಸ್ಕೊಂಡಾದ್ಮೇಲೆ ವೀಡಿಯೋ ಮಾಡೋಷ್ಟು ಶಕ್ತಿ ಅಂತೂ ಇರಲಿಲ್ಲ. ಶಕ್ತಿ ನನ್ನಲ್ಲಿದ್ರೂ ಈ ಬ್ಯಾಟ್ರಿಗಂತೂ ಶಕ್ತಿ ಇರಲಿಲ್ಲ. ಇಲ್ಲಿಗೆ ವೀಡಿಯೋ ಎಂಟರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಲಾಟ್ಸ್ ಆಫ್ ಲವ್.